ಅಲ್ಲ ಸುಬ್ಬವ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಸುಮ್ಮ ಮನ್ಯಾಗ ಕೂಡೋದು ಬಿಟ್ಟು ಯಾಕೆ ತಿರುಗಾಡಕತ್ತಿ ಹಿಂಗೆ ಪಾರ್ಗಳು ಮುಂಜಾನೆದ್ದು ಮನೆಗೆ ನೀವು ವರ್ಷಾರ ಸುಮ್ಮನೆ ಯಾಕೆ ತಿರುಗಾಡತ್ತಿ ಮತ್ತೆ ಕಾಲ್ಗಿಲ್ ಜಾರ್ ಬೀಳಂಗಿದ್ದೀವಿ ಮತ್ತೆ ಅದು ಒಂದು ಎದುರು ಮಾಡ್ಕೊಂಡು ಕುಂದ್ರಂಗಿದ್ದೀನಿ. ಅಯ್ಯ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ತಿರುಗಿ ಒಂದು ತಿಂಗಳಾಯ್ತು ಇನ್ನು ಎಷ್ಟು ದಿನ ಅಂತ ಒಳಗೆ ಕೂಡಂದಿ. ನನಗೇನು ಕಣ್ಣು ಕಾಣಲ್ಲನು ಎಲ್ಲ ಕಣ್ಣು ಕಾಣ್ತಾವ ಎಲ್ಲ ಕಾಣ್ತಾವ ನಾ ಏನು ಬೀಳಲ್ ತೋರಿ. ಎಲ್ಲ ಅಳಿಕೆ ಶಾಂತವ ಮನೆ ವರ್ಷಾರ ಇಲ್ಲಿ ನೋಡಿ ಬಕೆಟ ಬುಟ್ಟಿ ಇಲ್ಲೇ ಇಟ್ಟು ಕೂತಾರ. ಅದಕ್ಕೆ ತೆಗೀರಿ ಅಂತ ಹೇಳ್ಬೇಕಂತ ಬಂದೆ. ಎಲ್ಲರೂ ಕಾಣಲಾಗ್ಯಾರ ಎಲ್ಲಿ ಹೋಗ್ಯಾರ ಹೊಸ ಮಂದಿ ಯಾರೂ ಇಲ್ಲ ಇಲ್ಲಿ. ಅವರೆಲ್ಲ ತೆಗಿತಾರ ತಗೋ. ನೀನೇ ಇದೆಯೇನು ತೆಗಿಲಕ್ಕ ಮಾಡ್ಲಕ್ಕ ಅವ್ರಿಗೆ ಗೊತ್ತಿಲ್ಲನು. ಶಾಂತವ ಶಾಂತವ ಎಲ್ಲಿದ್ದಿ ಬಾರವ ಇಲ್ಲಿ ನಿಮ್ಮ ಅತ್ತಿ ನೋಡುವ ಇವ. ಬಂದೆ ನೋಡ್ರಿ ಯಾಕ್ರಿ ಮಾವರ ಯಾಕೆ ಕರೆದ್ರಲ್ರಿ ಏನೈತ್ರಿ? ಅಲ್ಲ ಶಾಂತವ ಈಗ ಮನೆ ವರ್ಷಿ ಬುಟ್ಟಿ ಬಕೆಟ ಎಲ್ಲ ಇಲ್ಲೇ ಇಟ್ಟಿರಿ ಎಲ್ಲಿ ಬೇಕಲ್ಲಿ ಜರ ತೆಗೆದು ಇಡ್ಬೇಕಿಲ್ಲ. ಪಾರ್ಗಳು ತಿರುಗಾಡ್ತಿರ್ತಾವ ಬಿದ್ದು ಅಂದ್ರೆ ಏನು ಮಾಡ್ತೀರಿ? ಅಯ್ಯ ಅತ್ತಿಯರ ಸರು ಮತ್ತೆ ಸುಧಾ ಮನಿ ವರ್ಷರಿ ಇಟ್ಟಿರ್ಬೇಕು ತಗೋರಿ. ಅವ್ರು ತೆಗಿಲಕ್ ನೆನಪು ಹೋಗ್ಯದನ್ರಿ ನಾ ತೆಗಿತೀನಿ ತೋರಿ. ಈಗ ನಾನು ಜರ ಆಕಳ ಕಳಗ ಎಮ್ಮಿ ಕಳಗ ಹೆಂಡಿ ಐತಲ್ರಿ ಮತ್ತೆ ಅದಕ್ಕೆ ಹೆಂಡಿ ಕಸಾದು ಮಾಡಿ ಬಂದೆ ಜಳಕ ಮಾಡಿದ್ರೆ ಅಂತ ಹೇಳಿ ಮಾಡಿ ಬರ್ಲಕ್ ಹೋಗಿದ್ದೇನ್ರಿ. ಪಾಪ ಅವರು ಮುಂಜಾನೆ ಇಬ್ರು ಎದ್ದು ಹಾಸಿಗೆ ಒಗದು ಹಾಕಿ ಮನೆಗೆ ನೀವು ಒರೆಸ್ಕೊಂಡ್ರಿ. ಅದಕ್ಕೆ ಇಟ್ಟಿರ್ಬೇಕು ತೋರಿ. ನಾ ಈಗ ತೆಗಿತೀನಿ ತೋರಿ ಎಲ್ಲ. ನೀವು ಯಾಕೆ ಬಂದಿರಲಿ ಏನು ಬೇಕಾಗಿತ್ತು ನಿಮಗೆ? ಬೇಕಾಗಿತ್ತಂದ್ರೆ ಹೇಳ್ಬೇಕಿಲ್ರಿ ತಂದು ಕೊಟ್ಟಿದ್ರಲ್ಲ ಅಲ್ಲೇ ರೂಮಿಗೆ. ಮತ್ತೆ ಮನಿ ತಣ್ಣಗದ ಮನಿ ವರ್ಷಾರ ಮತ್ತೆ ಯಾಕೆ ಬರಕ್ಕೆ ಹೋಗಿದ್ರಿ ಹೊರಗ? ಅಯ್ಯ ನೀನು ನಿಮ್ಮ ಮಾವನಂಗೆ ಮಾತಾಡ್ತೇನು ತಣ್ಣಗದ ಅಲ್ಲೇ ತಿರುಗಾಡ್ತಿ ಇಲ್ಲೇ ತಿರುಗಾಡ್ತಿ ಅಂತ ಹೇಳ್ಕೊತ ಎಷ್ಟು ದಿನ ಅಂತ ಒಳಗೆ ಕುಂದ್ರಂದಿ ಸಾಕವೇವ. ನನಗೇನು ಒಳಗೆ ಕುಂದ್ರದಾಗಲ್ಲ. ನಮಗೆ ಕೆಲಸ ಮಾಡಲಿಲ್ಲ ಅಂದ್ರೆ ಸುಧಾರಿಸಲ್ಲ ನಮಗೆ. ಕೆಲಸ ಮಾಡ್ಬೇಕು. ನಮಗೆ ಕೆಲಸ ಮಾಡಿದ್ರೆ ನಮಗೆ ಮನುಷ್ಯರು ಅಂತಾರೆ. ಈಗ ಏನಾರ ಮಾಡೋದಿತ್ತಂದ್ರೆ ತೊಗೊಂಡು ಬರ್ರಿ. ಉಂಡಿ ಗಿಂಡಿ ಕಟ್ಟೋದು ಮಾಡೋದಿತ್ತಂದ್ರೆ ಹೇಳ್ರಿ ನಾ ಎಲ್ಲ ಕಟ್ಟಿ ಕೊಡ್ತೀನಂತ. ಮತ್ತು ಶಿವರಾತ್ರಿಗೆ ಎಲ್ಲರೂ ಒಂದತ್ತಾರಿಲ್ಲ ಮತ್ತೆ ಯಾರು ಒಂದತ್ತಿಲ್ಲಾರ್ದವ್ರಿಗೆ ಅಡುಗೆ ಮಾಡಿಕೊಡ್ರಿ. ಒಂದತ್ತಿರೋರಿಗೆ ಏನದಂದ್ರೆ ಒಂದಿಟ್ಟು ಚಾ ಆಗಿದ್ದು ಕೊಡ್ರಿ ಹಣ್ಣಿಗಿನ ಕೊಡ್ರಿ. ಆಯ್ತು ಹೇಳ್ರಿ ಅತ್ಯಾರ. ಇನ್ನ ಎಲ್ಲರೂ ಜಳಕ ಅದು ಮಾಡ್ಲತ್ತಾರ. ಈಗ ನಡೆದ್ರಿ ಇನ್ನ ಜಳಕ ಪೀಳ್ಗ ಎಲ್ಲರೂ ಒಂದತ್ತೆ ಅರ ರೀ. ಏನು ಗೌಡಗಳು ಇಬ್ರು ಒಂದತ್ತಿಲ್ರಿ. ಅವರಿಬ್ರು ಪಾರ್ಗಳು ಇಟ್ಟಿಲ್ರಿ ಅಷ್ಟೇ ರೀ. ಮಾವರ್ನು ಇಲ್ರಿ. ಅಡುಗೆ ಮಾಡ್ತಾರೆ ಸರು ಹೇಳಿನ್ರಿ ಆಕೆ ಮಾಡ್ತೀನಿ ಅಂದವ್ರಿ. ಏನಾರ ಬೇಕಂದ್ರೆ ನಾ ಆಯ್ತು ಮಾಡ್ಕೊಡ್ತೀನಿ ಅಂತವ್ರಿ. ಈಗ ಆಯ್ತು ಹಂಗಂದ್ರೆ ಮತ್ತೆ ಅದು ಇದು ಹಣ್ಣದು ಹೇಳಿರಿಲ್ಲ ಮತ್ತೆ ತರ್ಲಕ್ಕ ನೋಡ್ರಿ ಎಲ್ಲ ಹೇಳಿದ್ರಿ. ನಿನ್ನೆ ಹೇಳಿದ್ರಿ ಎಲ್ಲ ಸುಧಾಗ ಸರುಗ ಎಲ್ಲರಿಗೂ ಹೇಳಿದ್ರಿ ಏನೇನು ಮಾಡ್ಬೇಕಂತ ಹೇಳಿ. ಅವರೆಲ್ಲ ಮಾಡ್ತಾರೆ ತಗೋರಿ. ನಾನು ಏನೇನಾದ್ರೆ ಖಾರ ಕೊಟ್ಟಿಸ್ಬೇಕಂತ ನಿನ್ನೆ ಮೆಣಸಿನ್ಕಾಯಿ ಸೋಸಿಟ್ಟಿನ್ರಿ. ಗಿರಣಿಗೆ ಹೋಗಿ ಅದಕ್ಕೆ ಕೊಟ್ಟು ಬರ್ತೀನಿ ರೀ. ಕೊಟ್ಟು ಬಂದೆ ಜಳಕ ಮಾಡ್ತೀನಿ ರೀ. ಮತ್ತೆ ಆ ಕಡೆ ಈ ಕಡೆ ಆಗ್ತದೆ ಅದಕ್ಕೆ ಆತ ಹೇಳಿ ಹಂಗೆ ಮಾಡಿ. ಮತ್ತೆ ಖಾರನೂ ಬೇಕಾಗ್ತದಲ್ಲ ಮತ್ತೆ ಕೊಟ್ಟು ಬಂದು ಕೇಸಿ ಇದು ಮಾಡ್ಲಕ್ಕ. ಮತ್ತೆ ಹೂವು ಅದು ಕಡ್ಕೊಂಡು ಬಾ ಅಂತ ಹೇಳೋದಿತ್ತಕ್ಕೆ ಸುಧಾಗ ಮತ್ತೆ ಯಾರನ್ನ ಬಂದಕ್ಕೆ ಕಡ್ಕೊಂಡು ಹೋಗಂಗಾರ ಹೂವು ಮನೆ ಮುಂದಿನ ಮನೆ ಮುಂದಿನ ಹೂವು ಯಾರು ಕಡ್ಕೊಂಡು ಹೋಗ್ತಾರೆ ತಗೋ. ಹೀಗೆ ಕಡ್ಕೊಂಡು ಬಂದಿಟ್ರೆ ಹೂವು ಬಾಡ್ ಹೋಗಲ್ಲ ನೋವು. ಅವೇನು ಈ ಬಿಸಿಲಿಗೆ ತಾಳ್ತವನು ಸಂಜೆ ಕಡೆ ಕಡ್ಕೊಂಡ್ ಬರ್ತಾವ ಸುಧಾ ಎಲ್ಲ. ಆಕೆ ಹೇಳಿ ಅಂತ ಹೇಳತ್ತಾಳಲ್ಲ ಶಾಂತವ. ಆಕೆಲ್ಲ ಹೇಳಿರ್ತಾವ ಸ್ವಸ್ಥರಿಗೆ ಕೆಲಸ ಮಾಡ್ಲಕ್ಕ ಅವರೆಲ್ಲ ಮಾಡ್ತಾರಾಗ. ನೀವು ಒಂದು ಕಡೆ ಕುಂದರು ಸುಮ್ಮ ಕುಂತು ಒಂದಿಟ್ಟು ಚಾಗಿ ಕುಡಿತೇನೆ ಕುಡಿ ಸುಮ್ಮನೆ ಇರು ನೋಡಿ. ನೀವು ಮತ್ತೆ ಹಬ್ಬದ ದಿನ ಎದುರು ಮಾಡ್ಕೊಬೇಡಪ್ಪ ನಮಗೆ. ಹೀಗೆ ಸಾಕಾಗ್ಯದ ನಮಗೆ. ಅಯ್ಯ ನಿಮಗೆ ನಾ ಯಾವತ್ತು ನನ್ನ ಕಂಡ್ರೆ ನಿಮ್ಗೆ ಹಂಗೆ ಆಗ್ತದೆ ನಿಮಗೆ. ನಾ ತಿರುಗಾಡಿದ್ರು ನಿಮ್ಗೆ ತ್ರಾಸ, ನಾ ಕೂತ್ರು ತ್ರಾಸ, ನಿಂತರು ತ್ರಾಸ. ಸಾಕು ತೋರಿ ಸುಮ್ಮನೆ ಹಬ್ಬದ ದಿನ ನನ್ನ ಜೋಡಿ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಮೊದಲೇ ಏನದಂದ್ರೆ ನಾ ಒಂದತ್ತಿರ್ತೀನಿ. ನಾ ಎಲ್ಲಿ ನಿಮ್ಮ ಜೋಡಿ ಜಗಳ ಮಾಡ್ಕೊತ ಕುಂದ್ರಂದಿ. ನೀವಾದ್ರೆ 30 ಉಣ್ತೀರಿ ಉಂಡಿಕೆ ಜಗಳ ಮಾಡ್ಕೊಂಡು ನಿಂದಿರ್ತೀರಿ. ನಿನಗಂತ ತಲೆಗೆ ಬುದ್ಧಿಗಿದ್ದ ಅದಿಲ್ಲ. ಒಂದತ್ತು ಮಾಡ್ತೀರಿ ಕಣ್ಣ ಆಪರೇಷನ್ ಮಾಡಿಸ್ಕೊಂಡು ಏನು ಬೇಕಾಗಿಲ್ಲ. ಇಲ್ಲೇ ನೀಗೇನು ಒಂದತ್ತು ಮಾಡಿ ಏನು ಮಾಡೋದಿಲ್ಲ. ಎಲ್ಲ ನೀನು ಸ್ವಸ್ಥರು ಮೊಮ್ಮಕ್ಕಳು ಎಲ್ಲ ಇರ್ತಾರ. ಈಗ ಸುಮ್ಮ 30 ಉಂಡು ಕೇಸಿನ ಕುಂದ್ರು ನೀ ಒಂದತ್ತು ಗಿಂದತ್ತು ಮಾಡಕ್ಕೆ ಹೋಗ್ಬೇಡ. ಈ ಒಂದತ್ತು ಮಾಡಿಲ್ಲ ಅಂತ ಹೇಳಿ ಶಿವ ಏನು ಬೇಸರ ಮಾಡ್ಕೊಳಂಗಿಲ್ಲ ಏನು. ಅಯ್ಯ ನೀವು ಭಾರಿ ಹೇಳ್ತೀರಿ. ಇಟ್ಟಿರ್ಲಕ್ಕಾಗಿ ನಾ ಶುರು ಮಾಡೀನಿ. ಈ ವರ್ಷ ಆದ್ರೆ 1 ವರ್ಷ ಬಿಟ್ಟಿಲ್ಲ. ಈಗ ಬಿಡ್ಲೇನು ನನಗೇನು ಏನಾಗಲ್ಲ. ಈಗ ಬೇಕಂದ್ರೆ ಒಂದಿಟ್ಟು ಹಣ್ಣು ತಿಂತೀನಿ ತಿಂದಿಕೆ ಇರ್ತೀನಂತ ನಾ ಎಲ್ಲ ಇರ್ತೀನಿ ಒಂದತ್ತು. ನೀವೇ ನನ್ನ ಬಗ್ಗೆ ಏನು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ ಭಾಳ. ನಿಮ್ಮದು ನೀವು ಮಾಡಿರಿ ಸಾಕು. ಆಯ್ತು ಅಪ್ಪ ನೀ ಏನು ಯಾರು ಮಾತು ಕೇಳ್ತಿದ್ದಿ ಅಂದಂಗೆ ಕೇಳ್ತಿದ್ದಿ. ಏನಾರ ಮಾಡ್ಕೊರಿ ಏನಾರು ಬಿಡ್ಕೊರಿ. ನಾ ಹೋಗ್ತೀನಿ ಒಂದಿಟ್ಟು ಹೊರಗೆ ಹೋಗ್ಬರ್ತೀನಿ. ಮಾವರ ಹೊರಗೆ ಹೋಗ್ತಿದ್ರಂದ್ರೆ ಮತ್ತೆ ಹಂಗೆ ಮೆಣಸಿನ್ಕಾಯಿ ಬಿಟ್ಟು ತೊಗೊಂಡು ಹೋಗ್ಬಿಡ್ರಲ್ಲ. ಮತ್ತೆ ಚೀಲ ವೈದ್ಯಸಿಂದ ಆಕಿ ಶಾಣವನ್ ಗಿರಣಾಗಿ ಇಟ್ಬಿಡ್ರಿ. ಆಕಿ ಹೇಳಿ ನೀವು ಬೀಸ್ತೀನಿ ಅಂದ ಆಕಿ ಖಾರ ಕೊಡ್ತೀನಿ ಅಂದಾಳ್ರಿ. ಇಟ್ಬಿಡ್ರಿ ಮತ್ತೆ ನಾ ಯಾಕೆ ಅಲ್ಲಿ ತನಕ. ಆತ ಹೇಳುವ ಎಲ್ಲಿ ಹೊರಗಿಟ್ಟಿದ್ದಾನೆ ಚೀಲ ತೊಗೊಂಡು ಹೋಗ್ತೀನಿ. ಎಷ್ಟು ಕಿಲೋ ಅವ ಮತ್ತೆ? 5 ಕಿಲೋ ಅವರಿ. ನಾ ಹೇಳಿದ್ದಕ್ಕಿಗೆಲ್ಲ 5 ಕಿಲೋ ಅವತ್ತು ಹೇಳಿನ್ರಿ. ಉಪ್ಪದೆಲ್ಲ ಅದ್ರಾಗೆ ಹಾಕಿಟ್ಟಿನ್ರಿ. ರೊಕ್ಕನ ಕೊಡ್ತೀನಿ ಅಂತ ಹೇಳಿನ್ರಿ. ನೀವು ಒಯ್ಕೆ ಇಟ್ಬಿಡ್ರಿ. ಆಕಿ ಕುಡ್ತಾಳ ನಾ ತೊಗೊಂಬರ್ತೀನಿ ಅಂತೆಲ್ಲ ಆಮೇಲೆ ಬೇಕಾದ್ರೆ. ಆತ ಹೇಳುವ ಅಂದ್ರೆ ಹಂಗೆ ಮಾಡ್ತೀನಿ. ಒಯ್ದಿಡ್ತೀನಿ ಅಂತ ಒಯ್ದಿಡ್ತೀನಿ. ಆಮೇಲೆ ಬೇಕಾದ್ರೆ ಇದು ಮಾಡ್ಕೊರಿ. ಆತ್ರಿ ಅಂದ್ರೆ ಅತ್ತಿ ನಿಮ್ಮ ಜಳಕ ಆಗ್ಯಾವಲ್ರಿ. ನಾ ಆಯ್ತು ಜಳಕ ಮಾಡಿ ಬರ್ತೀನಿ. ಮಾಡ್ಬಂದು ನಿಮ್ಗೆ ಚಾಗಿ ಮಾಡ್ಕೊಡ್ತೀನಿ ಅಂತ್ರಿ. ಅವು ಪಾರ್ಗಳೇನೋ ಕೆಲಸ ಮಾಡಕತ್ತಿರ್ಬೇಕು ಮತ್ತೆ ಪಾಪ ಅವ್ರು ಅಡುಗೆ ಮಾಡತ್ತಿರ್ತಾರೆ. ನೀವು ಒಂದಿಟ ಕೂಡ್ರಿ. ನಾ ಜಳಕ ಮಾಡಿ ಬಂದು ನಿಮ್ಗೆ ಚಾ ಮಾಡ್ತೀನಿ. ನಾ ಒಂದಿಟ್ಟು ಚಾ ಮಾಡ್ಕೊಂಡು ಕುಡಿತೀನಿ. ಹಾಂ ರೀ. ಅಯ್ಯ ಆತ ಹೇಳಿ ಏನು ಅವಸರ ಅದೇನು. ನಾ ಕುಂದಿರ್ತೀನಿ ಅಂತ ಎಲ್ಲ ಸುಮ್ಮನೆ ಕುರ್ಚಿ ಕುಂದಿರ್ತೀನಿ. ಮಾಡ್ರಿ ನೀ ಜಳಕದ ಮಾಡು ಮಾಡ್ಕೇಸಿನ ಚಾಗಿ ಮಾಡ್ಕೆ ಕುಡಿ. ಮತ್ತೆ ಹಾಲದು ಹಾಕಿ ಬಂದ್ರಿಲ್ಲ ಮತ್ತೆ ಕರ ಬಿಟ್ಕೊಂಡು ಕೊಟ್ಟಿದ್ದಿಲ್ಲ ಅವರಿಗೆಲ್ಲ ಹಾಕಿದ್ರಿಲ್ಲ. ಎಲ್ಲ ಕರ ಮುಂಜಾನೆ ಬಿಟ್ಕೊಂಡಿನ್ರಿ. ಡೈರಿಗೆ ಹೋಗಿ ಹಾಕ್ಯಾರ ಎಲ್ಲ ಆಗ್ಯಾದ್ರಿ. ಈಗೇನೇನು ಇಲ್ರಿ. ಅದಕ್ಕೆ ಹೆಂಡಿ ಕಸ ಎಲ್ಲ ಮಾಡೇ ಬಂದಿನ್ರಿ. ನೀನು ಜಳಕ ಮಾಡೋದು ಜರ ಚಾ ಮಾಡ್ಕೊಂಡು ಕುಡಿಯೋದು ನೋಡ್ರಿ. ಹಾಂ ನಾ ಮಾಡ್ಕೊಡ್ತೀನಿ ಅಂತ. ಹಾಂ ಅಯ್ಯ ಆತ ಹೇಳಿ ಹಂಗೆ ಮಾಡಿ. ಸುಧಾ ಸುಧಾ ಎಲ್ಲಿದ್ದಿ ಬಾರ ಒಂದು ಜರ ಇಲ್ಲಿ ಹೊರಗೆ ಬಾರ ಇವ. ಯಾಕ್ರಿ ಅಜ್ಜಿ ಕರೆದ್ರಲ್ರಿ? ಏನಿಲ್ಲ ಕೆಲಸ ಮಾಡಕತ್ತಿದ್ದೇನೆ ಒಳಗೆ. ಹ್ಞೂ ರೀ ಅಜ್ಜಿ ಕೆಲಸ ಮಾಡತ್ತಿದ್ದೀನಿ ರೀ. ಅದೇ ಅತ್ತಿಯವ್ರು ಹೇಳಿದ್ರಲ್ರಿ ಜರ ನಿಂಗಪ್ಪದು ತಿಕ್ಕಿಡ್ರಿ ಅಂತ ಹೇಳಿದ್ರಲ್ರಿ. ಅದಕ್ಕೆ ತಿಕ್ಕಿಟ್ಟು ಪೂಜಾಕ್ಕೆಲ್ಲ ರೆಡಿ ಮಾಡತ್ತಿದ್ದೀನಿ ನೋಡ್ರಿ. ಅದೇ ಕರೆದ್ರಲ್ಲ ಯಾಕ್ರಿ ಅಜ್ಜಿ
ಇಲ್ಲವ ಅದೇ ಹೂವು ಕಡ್ಕೊಂಡಿದ್ದಿರಲ್ಲ ಮತ್ತೆ ಅದಕ್ಕೆ ಕಡ್ಕೊಂಡು ಹೋಗತ್ತೆ ಹೇಳಿ ಕರ್ದ ನೋಡು ಮತ್ತೆ ಹೊತ್ತು ಮುನ್ನೂಲತ್ತದ ಇನ್ನು ಪೂಜೆ ಶುರು ಮಾಡ್ತೀರಿ ಈಗ ಮತ್ತೆ ಯಾರನ್ನ ಆಜು ಬಾಜುದವ್ರ ಬಂದಿಗೆ ಹೂವು ಕಡ್ಕೊಂಡು ಹೋಗಂಗಾರ ಅವರು ಹೇಳಕ್ಕಾಗಲ್ಲ ಮತ್ತೆ ಕಡ್ಕೊಳಕ್ ನಿಂತಾಗ ಬ್ಯಾಡ್ ಅಂದ್ರೆ ಚಲೋ ಅನ್ಸಲ್ಲಲ್ಲ ಅದಕ್ಕೆ ಮೊದಲೇ ಹೂವು ತೊಗೊಂಡು ಹೋಗಿ ಒಳಗಿಡು ಫಸ್ಟು ಉತ್ರಾಣಿ ಕಡ್ಡಿ ತಂದದಿಲ್ಲ ಮತ್ತೆ ಇಲ್ಲ ತಂದಿದ್ದಿಲ್ಲ ಅಂದ್ರೆ ನೋಡಿ ಕಿಲ್ಲೆ ಎಲ್ಲ ಇರ್ತಾವ ಇಲ್ಲಿ ಹೇಳ್ರಿ ಅಜ್ಜಿ ಉತ್ರಾಣಿ ಕಡ್ಡಿ ಎಲ್ಲ ನಿನ್ನೆನೆ ತಂದದ್ರಿ ಹತ್ತಿ ಅದೆಲ್ಲ ಸುತ್ತಿಟ್ಟಿನ್ರಿ ಹೂವು ಎಷ್ಟು ತೊಗೊಂಡು ಹೋಗ್ತೀನಿ ಈಗ ಹೂವು ತೊಗೊಂಡು ಹೋಗ್ತೀನಿ ಎಲ್ಲ ಪೂಜಾಕ್ಕೆ ರೆಡಿ ಆಗ್ಯಾದ್ರಿ ನೈವೇದ್ಯನೂ ಮಾಡ್ಯಾದ್ರಿ ಎಲ್ಲ ಮಾಡ್ಯಾದ್ರಿ ಇನ್ನೇನು ಮಾವರ ಜಳಕ ಮಾಡಿ ಪೂಜೆ ಮಾಡೋದದ ಮಾಡ್ತಾರೆ ನಾವು ಎಲ್ಲ ಜಳಕ ಮಾಡೀವ್ರಿ ಈಗ ಸಂಜೆಗೆ ಇನ್ನೊಂದು ಟೈಮ್ ಮಾಡೀವ್ರಿ ಈಗೇನಿಲ್ರಿ ಆಯ್ತು ಎಲ್ಲ ಹಣ್ಣು ಹೆಚ್ಚಿಟ್ಟಿನ್ರಿ ಎಲ್ಲ ಆಗ್ಯಾದ್ರಿ ಅಜ್ಜಿ ಅಯ್ಯ ಭಾಳ ಚಲೋ ಆಯ್ತು ನೋಡುವ ಅಕ್ಕ ತಂಗಿ ಚಂದ ಕೆಲಸ ಮಾಡಿ ನೋಡಿ ಬಡ 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 ಈಗ ಅಂದ್ರೆ ಹೂವು ಇಟ್ಟು ಕಡ್ಕೊಂಡು ಹೋಗಿ ಇಟ್ಟು ಬಿಡ್ರಿ ಪೂಜೆ ಮಾಡೋಕೆ ಬರ್ತದ ಅಭಿಷೇಕಕ್ಕೆ ಮತ್ತೆ ಎಲ್ಲ ಮಾಡಿರಿ ಪಂಚಾಮೃತ ಮಾಡಿರಿ ಅಜ್ಜಿ ಎಲ್ಲ ಮಾಡಿದ್ರಿ ಪಂಚಾಮೃತನೂ ತಯಾರು ಮಾಡೀನಿ ಲಿಂಗ ಇಟ್ಟಿನ್ರಿ ಎಲ್ಲರದು ಲಿಂಗದ ಕಾಯಿ ತಿಕ್ಕಿಟ್ಟಿನ್ರಿ ಲಿಂಗಪ್ಪಗಳು ಇಟ್ಟಿನ್ರಿ ಹೊಸ ಬಟ್ಟೆಗೆ ಇಟ್ಟಿನ್ರಿ ಲಿಂಗ ಸುತ್ಲಕ್ಕ ಎಲ್ಲ ಮಾಡೀನಿ ಮಾಡಿ ಇಟ್ಟಿದ್ರಿ ಸರ್ವಕ್ಕನದಂದ್ರೆ ನೈವೇದ್ಯಕ್ಕೆ ಅದು ಮತ್ತು ಎಲ್ಲರಿಗೂ ಊಟಕ್ಕೆ ಈಗ ಸಂಜೆ ಅಡಿಗೆ ಎಲ್ಲ ಮಾಡಿಡ್ರಿ ಎಲ್ಲ ಆಗ್ಯದ್ರಿ ಈಗ ತಯಾರಾಗ್ಯದ ನೋಡ್ರಿ ಪೂಜೆ ಮಾಡೋದಷ್ಟೇ ತಡಾರಿ ಅಯ್ಯ ಬೇಸಾಯ್ತು ನೋಡ ನಿಮ್ಮ ಕೋಡಿಗಳು ಹಿಂಗೆ ಮಾಡ್ಬೇಕು ನೋಡುವ ಹಿಂಗೆ ಮಾಡಿದ್ರೆ ಎಲ್ಲ ಹಬ್ಬನೂ ಏನಂದ್ರೆ ಭಾಳ ಚಂದ ಆತಾವ ಆತವ ಆತಗೋ ಅಂದ್ರೆ ಪೂಜೆ ಮಾಡಿ ಮತ್ತು ಪಾಪ ಮುಂಜಾನೆ ಹಿಡಿದು ಒಂದೇ ತರ್ತಾರೆ ನೀರಳಿಸಿರ್ತದ ಮೊದಲೇ ಬಿಸಿಲದ ಈಗ ಎಲ್ಲರದು ಪೂಜೆ ಆಗೋಣ ಮೊದ್ಲು ಎಲ್ಲರಿಗೂ ಏನದಂದ್ರೆ ಒಂದೊಂದು ಗ್ಲಾಸ್ ಶರ್ಬತ್ ಗಿರ್ಬತ್ ಮಾಡಿಕೊಡ್ರವ ತಣ್ಣಗೆ ಯಾಕಂದ್ರೆ ಒಮ್ಮೆ ಮುಂಜಾನೆ ಹಿಡಿದು ಒಂದೇ ತಿರ್ತಾರಲ್ಲ ಒಮ್ಮೆ ಅದು ಇದು ತಿಂದ್ರೆ ಮತ್ತೆ ಹೊಟ್ಟೆ ಕೆಡ್ತದ ಮೊದಲು ಶರ್ಬತ್ ಗಿರ್ಬತ್ ಕೊಡ್ರಿ ಕುಡೀರಿ ಕುಡಿದ್ಮೇಲೆ ಮುಂದಿನ ಏನದಂದ್ರೆ ಮಾಡ್ಲಕ್ಕೆ ಆತ ಹೇಳ್ರಿ ಅಜ್ಜಿ ಹಂಗೆ ಮಾಡ್ತೀನಿ ಈಗ ಹೂವು ಕಡ್ಕೊತೀನಿ ಹೂವು ಕಡ್ಕೊಂಡು ಹೋಗ್ತೀನಿ ನಾ ಹಾಂ ರೀ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಮಾಗುವುದು ಎನ್ನ ಕಾಯ ಮಾಗುವುದು ಎನ್ನ ಕಾಯ ಅಜ್ಜಿ ಹೂವು ಕಡ್ಕೊಂಡಿನ್ರಿ ನಾ ಒಳಗೆ ಹೋಗ್ತೀನಿ ಬರ್ರಿ ಮತ್ತೆ ನೀವು ಪೂಜೆ ಮಾಡ್ಬೇಕನ್ನಲ್ರಿ ಬರ್ರಿ ಅಜ್ಜಿ ನೀವು ಯಾಕೆ ಹೇಳವ ಬರ್ತೀನಂತ ನೀವು ಹೋಗಿ ಒಳಗೆ ಹೋಗು ನಾ ಬರ್ತೀನಂತ ಹಾಂ ಅಂದಂಗ ರಂಗೋಲಿ ಹಾಕಿಲ್ಲ ನೀವತ್ತ ಅಯ್ಯ ಮುಂಜಾನೆ ಒಂದು ರಂಗೋಲಿ ಹಾಕ್ಬೇಕಿಲ್ಲ ಹಬ್ಬ ಆಯಿತು ಶಿವಂದು ಒಂದು ಯಾವ್ದಾರ ರಂಗೋಲಿ ಹಾಕ್ಬೇಕಿಲ್ಲ ಚಂದ ರಂಗೋಲಿ ಹಾಕ್ತೀರಿ ಇವತ್ತೇ ಹಾಕಿಲ್ಲಲ್ಲ ಅಯ್ಯ ಅಜ್ಜಿ ಮುಂಜಾನೆ ಹಾಕಿದ್ದೇನೆ ರೀ ಅದು ಇದು ಆಗ್ಯದ ಕಾಣ್ತದ ಈಗ ಹಾಕ್ತೀನಿ ತೋರಿ ಏನು ತಡ ಆಗ್ತದ್ರಿ ಈಗ ಹಾಕ್ತೀನಿ ರೀ ಈಗ ಏಳು ಶಿವ ಬಾಳ ಬಂಡಿ ಹೂಡು ಶಿವ ನೀಡು ಶಿವ ಮೇಡು ಶಿವ ಸುಪ್ರಭಾತ ನಿನಗೆ ಸುಪ್ರಭಾತ ಅಂತ ರಂಗೋಲಿ ಹಾಕೋದು ಮುಗೀತು ಆಯ್ತೇನೆ ಪೂಜಾಕ್ಕೆ ಹೋಗು ಪೂಜೆ ಮಾಡೋದು ಆಮೇಲೆ ಎಲ್ಲರಿಗೂ ಶರ್ಬತ್ ಮಾಡಿಕೊಟ್ರೆ ಮುಗೀತು ಅಜ್ಜಿ ಈಗ ನೋಡ್ರಿ ಅಜ್ಜಿ ರಂಗೋಲಿ ಹೆಂಗೈತೆ ಚಂದಾಗ್ಯದ್ರಿ ಅಲ್ರಿ ಅಯ್ಯ ನಮ್ಮವ ಚಂದ ಹಾಕಿ ನೋಡ್ರಿ ರಂಗೋಲಿ ಅಯ್ಯ ಲಿಂಗನೇ ಇಳಿಸ್ಬಿಟ್ಟಿದಲ್ಲ ಭಾರಿ ಅದ ನೋಡು ಅಗದಿ ನೋಡು ಮನೆ ಮುಂದೆ ರಂಗೋಲಿ ಇದ್ರೆ ಎಷ್ಟು ಲಕ್ಷಣ ಕಾಣಿಸ್ತದ ಮನಿ ಚಂದ ಕಾಣಿಸ್ತದ ನೋಡು ಮನಿ ಹಿಂಗೆ ಇರ್ಬೇಕು ನೋಡುವ ಮನೆ ಮುಂದೆ ಚಂದ ಅದ ನೋಡು ಚಂದ ಅದ ಹೋಗಿನ ತಡ ಆಗ್ಯದ ಹೋಗಿ ಪೂಜೆ ಗೀಜೆ ಮಾಡ್ಕೊರಿ ಬರ್ತೀನಿ ನಾನು ಒಳಗೆ ಆತ ಹೇಳ್ರಿ ಅಜ್ಜಿ ಬರ್ರಿ ನೀವು ಒಳಗೆ ಬರ್ರಿ ನಾನು ಹೋಗ್ತೀನಿ ರೀ ಎಲ್ಲ ಆಗ್ಯದ್ರಿ ಬರ್ರಿ ಸುದಿ ಪೂಜೆ ಚಂದ ಮಾಡಿ ನೋಡ್ಲಿ ಏನೇ ಹೇಳಿ ಅಗ್ದಿ ಚಂದ ಮಾಡಿ ನೋಡು ಈ ಸರ್ತಿ ನೋಡು ಹೇಳಿದ ಕೆಲಸ ಎಲ್ಲ ಚಂದ ಮಾಡಿ ನೋಡುವ ಈ ಸಲ ಭಾಳ ಖುಷಿ ಆಯ್ತು ಅಂದಂಗೆ ಎಲ್ಲ ಸಣ್ಣಗೋಡೆ ಕಾಣಲ್ಲ ಏನಲ್ಲ ಬರ್ತೀರಿ ಅವರು ಇಲ್ರಿ ಏನೋ ಕೆಲಸ ಬಂದದಂತ ಹೋಗ್ಯಾರಿ ಬರ್ತೀನಿ ಅಂದಾರಿ ಈಗ ಬರ್ತೀನಿ ಅಂದಾರಿ ಅದಕ್ಕೆ ಪೂಜೆ ಎಲ್ಲ ಆಯ್ತು ರೀ ಪೂಜೆ ಮಾಡಿದ್ರು ಅಜ್ಜಾರೇ ಮಾಡ್ಯಾರಿ ಪೂಜೆ ಎಲ್ಲ ನಾ ಎಲ್ಲ ತಂದು ಕೊಟ್ಟಿದ್ದೇನೆ ರೀ ಅದಕ್ಕೆ ಎಲ್ಲರಿಗೂ ಆರತಿ ಕರ್ದೇನ್ರಿ ಬೇಷ್ ಮಾಡಿ ನೋಡುವ ಇವ ಇಲ್ಲಾಂದ್ರೆ ಪೂಜೆ ಮತ್ತೆ ನನಗೆ ಮಾಡತ್ ನಿಂದಿರ್ತಿದ್ಲಿ ಮತ್ತೆ ಇದೊಂದು ಕೆಲಸ ಚಲೋ ಮಾಡಿತ್ತು ಹೌದು ಹೇಳ್ರಿ ನಿಮಗೆ ಪೂಜೆ ಮಾಡ್ಬೇಕಂದ್ರೆ ಭಕ್ತ ತ್ರಾಸ ಆಗ್ತದ ಇದೇ ಆದ್ ನಿಮ್ದು ಅವತ್ತು ಆರ್ತಿಗಾರ ಬಂದಿರಲ್ಲ ತೋರಿ ಅಯ್ಯ ಸುಧಾ ಯಾವಾಗಾರ ಹಾಡ ಹಾಡ್ತಿರ್ತಿದ್ದಿ ಒಂದು ಹಾಡ ಹಾಡ ಶಿವಂದು ನನಗೆ ದೇವ್ರ ಹಾಡಗಳು ಅಷ್ಟು ಬರಲ್ಲಕ್ಕ ಹಾಡ್ತೀನಿ ಒಂದು ಹಾಡ್ತೀನಿ ಮತ್ತು ಏನಾರ ತಪ್ಪಾದ್ರೆ ಕ್ಷಮಿಸಿಬಿಟ್ರವ ಏನು ಅನ್ಕೋಕೆ ಹೋಗ್ಬೇಡ್ರಿ ದೇವ್ರೇ ಹಾಡ ಹಾಡ್ತೀನಪ್ಪ ಏನಾರು ತಪ್ಪಾಯ್ತಂದ್ರೆ ಕ್ಷಮಿಸಿ ನೋಡಪ್ಪ ಒಳ್ಳೆ ಮನಸ್ಸಿಂದ ಹಾಡಿದ್ರೆ ಎಲ್ಲ ಚಲೋನೇ ಆಗ್ತದ ಹಾಡು ಮಗ ಹಾಡು ನೀವೊಂದು ಹಾಡು ಏಸು ಕಾಯಂಗಳ ಕಳೆದು 84 ಕೋಟಿ ಜೀವರಾಶಿಯನ್ನು ದಾಟಿ ಬಂದ ಈಶ ತಾನಲ್ಲ ತನ್ನದಲ್ಲ ಮುಂದೆ ಬಾಗೋದಲ್ಲ ಹಿಂದೆ ತಾರೋದಲ್ಲ ಈಶನಾಗು ವಿಶೇಷನಾಗು ಈಶನಾಗು ವಿಶೇಷನಾಗು ಏಸು ಕಾಯಂಗಳ ಕಳೆದು 84 ಕೋಟಿ ಜೀವರಾಶಿಯನ್ನು ದಾಟಿ ಬಂದ ಈಶ ತಾನಲ್ಲ ತನ್ನದಲ್ಲ ಮುಂದೆ ಬಾಗೋದಲ್ಲ ಹಿಂದೆ ತರೋದಲ್ಲ ಈಶನಾಗು
ವಿಶೇಷನಾಗು ಈಶನಾಗು ವಿಶೇಷನಾಗು. ಅಗ್ದು ಚಂದ ಆಡ್ದೆ ನೋಡುವ ಹಾಡ. ಚಲೋ ಆಯ್ತು ನೋಡುವ, ಎಲ್ಲ ಪೂಜೆ ಆಯಿತು, ಎಲ್ಲ ಚಲೋ ಆಯಿತು. ನಾಡ್ರಿ ನಾ ಎಲ್ಲರಿಗೂ ಒಂದಿಷ್ಟು ಪಂಚಾಮೃತ ಕೊಟ್ಟುಬಿಡಿ ಎಲ್ಲರಿಗೂ. ಪಂಚಾಮೃತ ತೊಗೊಳ್ಳಿ ಎಲ್ಲರೂ. ಆಮೇಲೆ ಏನದಂದ್ರೆ ಏನೇನು ಬೇಕು ತಿನ್ಲಕ್ಕೆ. ಹಾಂ ಮತ್ತೆ ನೀವು ಅದು ಕೊಟ್ಟು ಬಂದಿರೇನಲ್ಲ ಗುಡಿಗೆ? ಇಲ್ರಿ ಅಜ್ಜಾರ, ಈಗ ಹೋಗ್ತೀರಿ ಮತ್ತೆ ಮನ್ಯಾಗ ಪೂಜೆ ಮಾಡಿ ಹೋಗ್ಬೇಕಲ್ರಿ, ವರ್ಷನೂ ಹಂಗೆ ಹೋಗ್ತೀವಲ್ಲ. ಈಗ ನಾನು ಸುಧಾ ಹೋಗ್ತೀರಿ, ಹೋಗಿ ಗುಡಿಗೆ ಹೋಗಿ ನೀವು ಅದು ಕೊಟ್ಟು ಬರ್ತೀವತ್ರಿ. ಅಲ್ತನ ನೀವು ಕುಂದರಿ ಮತ್ತೆ. ಆತು ಹೇಳುವ, ಮತ್ತು ನಾವು ಬರ್ತೀವಿ ಗುಡಿಗೆ, ನಾನು ಅಪ್ಪ ಗೌಡೆ ಎಲ್ಲರೂ ಬರ್ತೀವಿ. ಅವ್ವ ಮನೆಗೆ ಇರ್ಲಕ್ಕಾದ್ರೆ ನಿಮ್ಮ ಅತ್ತಿ ಬಂದ್ರೆ ಬರ್ಲಕ್ಕ ಮತ್ತೆ ಏನು ಮಾಡ್ತಾಳೆ ಗೊತ್ತಿಲ್ಲ. ಅಯ್ಯ ನಾನು ಬರ್ತೀನಿ ಗುಡಿಗೆ. ವರ್ಷಕ್ಕೊಮ್ಮೆ ಶಿವನ ಗುಡಿಗೆ ಹೋಗಿಲ್ಲ ಅಂದ್ರೆ ಹೆಂಗೆ ಮತ್ತೆ? ಬರ್ತೀನಿ, ನಾನು ಬರ್ತೀನಿ. ನಡೀರಿ ನೀವು ತೋರಿ. ಅತ್ತೆರ ನೀವು ಇಲ್ಲೇ ಇರ್ರಿ, ಮನೆಗೆ ಇರ್ರಿ. ಈಗ ಚಿಕ್ಕೋಳು ಇರ್ತಾವ, ನೋಡ್ಕೊಂಡು ಒಂಜಾರ ಇರ್ರಿ. ಮತ್ತೆ ಹಣ್ಣಿಗೆ ಕೊಟ್ಟು ಹೋಗಲ್ಲ ಮತ್ತೆ ನಿಮ್ಗೆ? ಅಯ್ಯ ತೆಗಿ, ಈಗ ನಾನು ತಿನ್ಲಿ. ಇನ್ನ ಗುಡಿಗೆ ಹೋಗೊಂದಿಲ್ಲ ಏನಿಲ್ಲ, ನೀವು ಹೋಗಿ ಬರ್ರಿ. ನನಗೇನೇನು ಹಸುವಾಗಿಲ್ಲ. ಗುಡಿಗೆ ಅದು ಹೋಗಿ ಬರ್ರಿ. ಹೋಗಿ ಬಂದ್ಮೇಲೆ ಎಲ್ಲರೂ ಕುತ್ಕೆ ತಿಂದ್ರಾಯ್ತೊಮ್ಮೆ. ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್, ಶಿವರಾತ್ರಿ ಹಬ್ಬ ಆಚರಣೆ ಹೆಂಗೆ ಮಾಡ್ತೀರಿ ಅಂತ ಹೇಳಿ ನೀವು ಕಮೆಂಟ್ನಾಗ ತಿಳಿಸ್ರಿ. ನಿಮ್ಮ ಮನೆಗೂ ಏನೇನು ಮಾಡ್ತೀರಿ, ಶಿವರಾತ್ರಿ ವಿಶೇಷ ಏನಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಹಾಂ